ಹಾಯ್ ಹಲೋ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಚನ್ನಪಟ್ಟಣದ ಹತ್ತಿರ ಇರೋ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಇತ್ತೀಚೆಗೆ ಈ ದೇವಸ್ಥಾನ ತುಂಬ ಜನಪ್ರಿಯತೆ ಹೊಂದಿದೆ ಫ್ರೆಂಡ್ಸ್. ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾ ಇದ್ದಾರೆ. ಇಲ್ಲಿ ಬಂದು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಕಾಯಿ ಕಟ್ಟಿ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಪ್ರತಿಯೊಬ್ಬರೂ ಕೂಡ ಅವರ ಕಷ್ಟ ಬಗೆಹರಿದಿದೆ ಅಂತ ಕೂಡ ಹೇಳ್ತಾರೆ. ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ದಿನ ಜನಸಾಗರವೇ ಹರಿದು ಬರುತ್ತೆ ಫ್ರೆಂಡ್ಸ್. ಈ ದೇವಸ್ಥಾನದ ಮೂಲ ವಿಗ್ರಹಕ್ಕೆ 18 ಕೈಗಳಿರುತ್ತೆ. ಮೂಲ ವಿಗ್ರಹನ ನಾನು ನಿಮಗೆ ಇಲ್ಲಿ ತೋರ್ಸೋಕ್ಕಾಗೋದಿಲ್ಲ, ಯಾಕೆಂದರೆ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ ಫ್ರೆಂಡ್ಸ್. ದೇವಸ್ಥಾನದ ಹಿಂದೆ ಈ ವಿಗ್ರಹ ತೋರಿಸ್ತಾ ಇದ್ದೀನಲ್ಲ, ಈ ವಿಗ್ರಹಕ್ಕೆ ನೀವೇನಾದರೂ 1 ಅಥವಾ 2 ರೂಪಾಯಿ ನಾಣ್ಯಗಳನ್ನು ಇಟ್ಟು ನಿಮ್ಮ ಮನಸ್ಸಲ್ಲಿರೋ ಬೇಡಿಕೆಗಳನ್ನು ಕೇಳಿಕೊಂಡ್ರೆ ನಾಣ್ಯಗಳು ಅಲ್ಲೇ ನಿಂತ್ಕೊಂಡ್ರೆ ಆ ಕೋರಿಕೆಗಳು ಈಡೇರುತ್ತೆ ಅಂತ. ಒಂದು ವೇಳೆ ಆ ನಾಣ್ಯ ಏನಾದರೂ ಕೆಳಗೆ ಬಿದ್ದು ಹೋದರೆ ನಿಮ್ಮ ಕೆಲಸಗಳು ನಿಧಾನ ಆಗುತ್ತೆ ಅಂತ. ಇದೇ ನೋಡಿ, ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ ಇದು. ಸುಮಾರು 35,000 kg ತೂಕವಿರುವ ವಿಗ್ರಹ ಮತ್ತು 60 ಅಡಿ ಎತ್ತರವಿದೆ. ಈ ದೇವಸ್ಥಾನದಲ್ಲಿ ಬಸಪ್ಪನನ್ನು ನಿಷ್ಠೆ ಭಕ್ತಿಯಿಂದ ಪೂಜೆ ಮಾಡಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ 7 ಪ್ರದರ್ಶನವನ್ನು ಹಾಕಿ ಆ ದೇವಿಯನ್ನು ನೆನೆದು ಆ ತೆಂಗಿನಕಾಯಿಯನ್ನು ಅಲ್ಲಿ ಕಟ್ಟಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ಪ್ರತೀತಿ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಒಂದು ಸುಂದರವಾದ ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ನಮ್ಮ ಭಾರತೀಯ ಕರಕುಶಲ ವಸ್ತುಗಳು, ಕುಲಕಸುಬುಗಳು ಮುಂತಾದವುಗಳನ್ನು ಕಾಣಬಹುದು. ಮಹಾರಾಜರು, ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧ ಕೌಶಲಗಳು ಇವೆಲ್ಲವುಗಳನ್ನು ನಾವು ಇಲ್ಲಿ ಕಾಣಬಹುದು.
ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.